ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ನಮ್ಮ ಅಪ್ಪು ಸರ್ದು ಹುಟ್ಟಿದಬ್ಬ ಇದೆ. ನಾನು ಅವ್ರಿಗೆ ವಿಶ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮನೇಲಾಗಲೇ ಪೂಜೆ ಎಲ್ಲ ಆಗಿದೆ. ಇವತ್ತು ಸಂಕಷ್ಟಾರ ಚತುರ್ಥಿ ಬೇರೆ. ಇವತ್ತಿನ ದಿನ ನಾನು ಎಲ್ಲೆಲ್ಲಿ ಹೋಗಿದೆ, ಹೇಗಿತ್ತು ಅಂತ ನಾನು ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾರ್ಯಾರು ಅಪ್ಪು ಸರ್ಗೆಲ್ಲ ವಿಶ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ನೋಡಿ, ಇವಾಗ ನಾವು ಬಂದು 50ನೇ ವರ್ಷದ ಹುಟ್ಟಿದ ಹಬ್ಬ ಅಪ್ಪು ಸರ್ ಅವ್ರದ್ದು. ತುಂಬಾ ಜನ ಇದ್ದರು. ಅನ್ನದಾನ ಅಂತೆ, ಮಜ್ಜಿಗೆ ಅಂತೆ, ಜ್ಯೂಸ್ ಎಲ್ಲ ಹಂಚಿದ್ದಾರೆ. ಎಲ್ಲ ಅಲ್ಲಲ್ಲೇ ತಿಂದ್ಬಿಟ್ಟು ಅಲ್ಲಲ್ಲೇ ಎಸ್ಬಿಟ್ಟಿದ್ದಾರೆ. ಅಷ್ಟು ಗಲೀಜು ಮಾಡಿಬಿಟ್ಟಿದ್ರು. ನಾನು ಇಲ್ಲೊಂದೊಂದು ರೋಸ್ 10 ರೂಪಾಯಿ ಅದನ್ನು ತೊಗೊಂಡು ಇವಾಗ ಒಳಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ TV ಚಾನಲ್ ಅವರಂತೆ, ಯೂಟ್ಯೂಬರ್ಸ್ ಅಂತೆ ತುಂಬಾ ವಿಡಿಯೋಗಳು ಮಾಡ್ತಾ ನೋಡಿ ತೊಗೊತಾ ಇದ್ರು ಜನ ನಿಲ್ಲಿಸ್ಕೊಂಡು. ನಾವು ಬಂದಾಗ ಆಗಲೇ ಟೈಮು 3:30 ಆಗಿತ್ತು. ನಾವು ಜನ ಕಮ್ಮಿ ಇರುತ್ತೆ, ಸಂಜೆ ಮೇಲೆ ಹೋದ್ರೆ ಅಂತ ಬಂದರೆ ಸಿಕ್ಕಾಪಟ್ಟೆ ಜನ, ತುಂಬಾ ಜನ ಸೇರಿದರು. ಆದರೂ ಎಷ್ಟು ಜನ ಎಲ್ಲ ಅಪ್ಪು ಸರ್ ಅಂತ ಹೆಸ್ರು ಕೂಗ್ತಾಯಿದ್ರೆ ಏನೋ ಒಂಥರ ಖುಷಿ. ನೋಡಿ, ಇವಾಗ ಬಂದ ನಾವು ಒಳಗಡೆ ಈ ಲೈನ್ಗೆ ಅಂದರೆ ಈ ಕಡೆಯಿಂದ ಬೇಗ ಹೋಗ್ತಾಯಿದ್ರು. ಇಲ್ಲಿ ಮುಂದೆನೇ ಹೋಗಿ ಫೋಟೋ ಇಟ್ಕೊಬೇಕು ಹಿಂಗೆ ಅಂದರೆ ಅರ್ಧ ಗಂಟೆ ಕಾಯಬೇಕಾಯಿತು. ಇವಾಗ ನೋಡಿ ನಿಮಗೆ ತೋರಿಸ್ತೀನಿ. ಈಗ ಅಪ್ಪು ಸರ್ ನಿಮಗೆ ಕಾಣಿಸ್ತಾ ಇದ್ದಾರಾ ಈಗ ನಿಮಗೆ? ತುಂಬಾ ಜನ ಇದ್ದರು. ಪಾಪ ಅವರಂತೂ ಫೋಟೋ ಹಿಡ್ಕೊಂಬೇಡ್ರಿ, ವಿಡಿಯೋ ಮಾಡಬೇಡ್ರಿ, ಹೋಗ್ರಿ ಅಂತ ಇದ್ದರು. ಆದರೂ ಜನ ಅಷ್ಟು ದೂರದಿಂದ ಬಂದಿರ್ತಾರಲ್ಲ, ಹೆಂಗೆ ಸುಮ್ಮನೆ ಹೋಗೋಕ್ಕಾಗುತ್ತೆ? ಅದಕ್ಕೇ ಪಾಪ ಹಂಗೂ ಹಿಡ್ಕೊಂಡು ಇದು ಮಾಡ್ಕೊತಾ ಇದ್ದ. ನಾನು ಹಂಗೆ ಹೆಂಗೋ ಹಿಡ್ಕೊಂಬಂದೆ. ಆದರೂ ಅದು ಎಷ್ಟೇ ಏನೇ ಅಂದ್ಕೊಂಡೋದ್ರೂ ಅಳಬಾರ್ದು, ಎಮೋಷನ್ ಆಗಬಾರ್ದು ಅಂತ ಅಂದ್ಕೊತೀವ. ಅಲ್ಲಿಗೆ ಹೋಗ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬರ್ತಾಯಿದೆ. ಎಷ್ಟೆಷ್ಟು ದೂರದಿಂದ ಬಂದಿದ್ರು ಗೊತ್ತಾ? ಇವತ್ತೂ ಜನ ಚಿತ್ರದುರ್ಗದಿಂದ ಅಂತೆ, ಗುಲ್ಬರ್ಗ, ಧಾರವಾಡ ಆ ಕಡೆಯಿಂದ ಎಲ್ಲನೂ ಬಂದಿದ್ದಾರೆ ಜನ. ಅಷ್ಟು ದೂರದಿಂದ ಬಂದಿದ್ದಾರೆ ನೋಡೋಕ್ಕೆ. ಇವಾಗ ಅದನ್ನ ನೋಡ್ಕೊಂಡು ನಾನು ಇವಾಗ ಮುಂದೆ ಹೋಗ್ತಾ ಇದ್ದೀನಿ ಪಾರ್ವತಮ್ಮ ಅವ್ರನ್ನ ನೋಡೋದಕ್ಕೆ. ಆದರೂ ನನಗೆ ಅಳು ತಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಹತ್ಬಿಟ್ಟಿದ್ದೀನಿ. ಅದೇನೋ ಅವರು ಅನಿಸುತ್ತೆ, ಎಂತೆಂಥವ್ರೋ ಭೂಮಿ ಮೇಲೆ ಜನ ಅವರೇ ಬೇಕಾಗಿಲ್ಲ, ಅಂತೆಂಥ ಕೆಟ್ಟ ಕೆಲಸ ಮಾಡಿ ಎಲ್ಲ ಇದ್ದಾರೆ. ಆದರೂ ನಮ್ಮ ಅಪ್ಪು ಸರೇ ಇರಬೇಕಾಗಿತ್ತು. ಅವರು ಒಂದು ಮೂವಿ ಮಾಡಲಿಲ್ಲ ಅಂದರೂ ಅವ್ರು ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಅದೇನೋ ಅದು ಎಷ್ಟೇ ಅಂದ್ಕೊಂಡ್ರು ಕೊರಗು ಹೋಗಲ್ಲ ಬಿಡಿ. ಇವಾಗ ಅಲ್ಲಿ ನೋಡಿಕೊಂಡು ಈಗ ಅಣ್ಣವ್ರ ಹತ್ರಕ್ಕೂ ಬಂದು ಅಲ್ಲೂ ಒಂದು ಹೂವು ಇಟ್ಬಿಟ್ಟು ನಾನು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಅಪ್ಪಾಜಿಯವರು ಯಾವ್ಯಾವ ಮೂವಿ ಆ್ಯಕ್ಟ್ ಮಾಡಿದಾರೋ ಅದು ಫೋಟೋ ಎಲ್ಲ ಇಲ್ಲಿ ಹಾಕಿದ್ದಾರೆ. ಒಂದೊಂದು ಮೂವಿನೂ ಒಂದೊಂದು ದಿನ ಅವ್ರದ್ದು ಚೆನ್ನಾಗೈತೆ. ಯಾವ ಮೂವಿನೂ ಚೆನ್ನಾಗಿಲ್ಲ, ನೋಡೋಕ್ಕೆ ಆಗಲ್ಲ ಅನ್ನೋಂಗಿಲ್ಲ, ಅಷ್ಟು ಚೆನ್ನಾಗೈತೆ. ಅವ್ರು ಒಂದೊಂದು ಮೂವಿಲಿ ಒಂದೊಂದು ಪಾತ್ರ ಅಷ್ಟು ಅದ್ಭುತವಾಗಿದೆ ಅನ್ಬೋದು. ಸುಮಾರು ಇಲ್ಲೊಂದು 70 ಮೂವಿ ಪೋಸ್ಟರ್ ಹಾಕಿದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗೈತೆ ಅದನ್ನು ನೋಡೋದಕ್ಕೆ. ಸಂಜೆ ಹೊತ್ತು ಬಂದರೆ ಇಲ್ಲಿ ಲೈಟ್ ಎಲ್ಲ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. 5:30-6 ಗಂಟೆ ಮೇಲೆ ಬಂದರೆ ಒಂದಕ್ಕಿಂತ ಒಂದು ಮೂವಿ ಚೆನ್ನಾಗಿರೋ ಮೂವಿನೇ ಹಾಕಿದ್ದಾರೆ ಇಲ್ಲಿ. ಎಲ್ಲ ಹಿಟ್ ಮೂವಿಗಳ್ದೆ ಇಲ್ಲಿ ಪೋಸ್ಟರ್ಗಳು ಅವ್ರದ್ದು ಅಂಟಿಸಿರೋದು. ಇವಾಗ ಇದನ್ನೆಲ್ಲ ಇವಾಗ ನೋಡಿಕೊಂಡು ಇವಾಗ ಇಲ್ಲಿ ಅಪ್ಪಾಜಿರ್ದೊಂದು ಸ್ಟ್ಯಾಚು ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ನೋಡಿ ಶಬ್ದವೇದಿ ಮೂವಿದು ಹಾಕಿದ್ದಾರೆ. ಅವರು ಲಾಸ್ಟ್ ಮೂವಿ ಮಾಡಿದ್ರಲ್ಲ ಅದ್ರದ್ದು ಹಾಕಿದ್ದಾರೆ. ಇವಾಗ ನೋಡಿಕೊಂಡು ನೋಡಿ ಇಲ್ಲಿ ಅಪ್ಪಾಜಿರ್ದು ಸ್ಟ್ಯಾಚು ಇದೆ. ಇದನ್ನು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ. ಇಲ್ಲಿಂದನೇ ನೋಡಿಕೊಂಡು ಇವಾಗ ನಾನು ಆಚೆಗೆ ಹೋಗ್ತಾ ಇದ್ದೀನಿ. ಆದರೂ ಏನೋ ಗೊತ್ತಿಲ್ಲ, ಅವಳು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹಂಗೂ ಕಂಟ್ರೋಲ್ ಮಾಡಿಕೊಂಡು ಹೆಂಗೋ ಬಂದೆ ಆಚೆ. ಇವಾಗ ಬಂದೆ ನೋಡಿ ಇವಾಗ ಎಷ್ಟು ಜನ ಸೇರಿದ್ದಾರೆ. ಅಲ್ಲಿ ಸ್ವಲ್ಪ ಜನ ಫೋಟೋಗಳು ಇಟ್ಕೊಂಡು ಅಪ್ಪು ಸರ್ ಹೆಸ್ರು ಕೂತ್ಕೊಂಡು ವಿಶ್ ಮಾಡಿಕೊಂಡು ಇದು ಮಾಡ್ತಾಯಿದ್ರು. ಇವಾಗ ಇದನ್ನೆಲ್ಲ ಇವಾಗ ನೋಡಿಕೊಂಡು ನಾವು ಈಗ ಅಂಬರೀಷ್ ಸರ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಅಂಬಿ ಮಮ್ಮನ ಅನ್ಬೋದು. ಅಂಬರೀಷ್ ಸರ್ ಅನ್ನೋಕ್ಕಿಂತ ಅಂಬಿ ಮಮ್ಮ ಅಂತ ಅಂದ್ರೇ ಚೆನ್ನಾಗಿರುತ್ತೆ ಅವ್ರು ಕೂಗೋಕ್ಕೆ. ಅದಿಲ್ಲಿ ಇನ್ನೊಂದು ಕೊರಗು ಏನಾಗುತ್ತೆ ಅಂದರೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಇರಬೇಕಾಯಿತು. ಯಾಕಂದರೆ ಅಪ್ಪಾಜಿನೂ ಇದ್ದಾರೆ, ಅಂಬರೀಷ್ ಸರ್ ಇದ್ದಾರೆ ಎಲ್ಲ. ಅವರು ಇದ್ದಿದ್ರೆ ಚೆನ್ನಾಗಿರೋದು. 3 ದಿಗ್ಗಜರು ಇಲ್ಲೇ ಒಂದತ್ರನೇ ಇದ್ದಿದ್ರೆ ಅವ್ರನ್ನೂ ನೋಡೋ ನಮ್ಗೆ ಭಾಗ್ಯ ಸಿಕ್ಕಿರೋದು. ಅದನ್ನ ಇಲ್ಲಿ ಮಾಡಿಲ್ಲ ಅವರು. ಆವಾಗ ಏನೋ ಒಂದು ದೊಡ್ಡ ಮನ್ಸು ಮಾಡಿ ಅವರೋ ಇವರೋ ಏನು ನಡೆದಿತ್ತೋ ಗೊತ್ತಿಲ್ಲ, ಒಂದು ದೊಡ್ಡ ಮನ್ಸು ಮಾಡಿ ಅವ್ರಿಗೂ ಇಲ್ಲಿ ಜಾಗ ಕೊಟ್ಟಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಇವಾಗ ಇಲ್ಲಿ ಅಂಬರೀಷ್ ಸರ್ದು ಮುಂಚೆ ಒಂದು ದೊಡ್ಡ ಫೋಟೋ ಇತ್ತು, ಒಂಥರ ಪಿಂಕ್ ಶರ್ಟ್ ಕಲರ್ದು. ಅದು ಚೆನ್ನಾಗಿತ್ತು ಅವ್ರದ್ದು ಫೋಟೋ. ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟದು ಚಿಕ್ಕದು ಇಟ್ಬಿಟ್ಟಿದ್ದಾರೆ. ದೊಡ್ಡದಾಗ ಅದು ತುಂಬಾ ಚೆನ್ನಾಗಿತ್ತು. ನಾನು ಹೋದ್ಸಲ ಅದು ನೋಡಿದಾಗ ಅದು ಚೆನ್ನಾಗಿರೋದು ಅಂತ ಅನಿಸುತ್ತೆ, ಅದನ್ನೇ ಇಟ್ಟಿದ್ರೆ. ಅಲ್ಲಿಂದ ಬಂದರೆ ಇಲ್ಲಿ ಅಂಬರೀಷ್ ಸರ್ ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಅಲ್ಲೂ ಒಂದು ಫೋಟೋ ಇಡ್ಸ್ಕೊಂಡು ಇವಾಗ ಇಲ್ಲಿಂದ ಆಚೆ ಬರ್ತಾಯಿದ್ದೀವಿ. ಇಲ್ಲಿ ಆಚೆ ಬಂದಮೇಲೆ ಇಲ್ಲಿ ಸ್ನ್ಯಾಕ್ಸ್ ಅಂತೆ ಎಲ್ಲನೂ ಮಾರ್ತಾಯಿದ್ರು. ಆದರೂ ಇಲ್ಲಿ ವ್ಯಾಪಾರ ಮಾಡೋರಿಗೆಲ್ಲ ಅದೊಂದು ಇದು ಅನಿಸುತ್ತೆ, ಅವ್ರಿಗೂ ಒಂದು ದುಡಿಮೆಗೆ ಒಂದು ದಾರಿ ಅಂತ ಅನಿಸುತ್ತೆ.
ಇಲ್ಲೆಲ್ಲ ನೋಡಿ ಚಿಪ್ಸ್ ಅಂತೆ, ಚೋಚ ಅಂತೆ, ಆಮೇಲೆ ಇಲ್ಲಿ ಗಂಧದ ಗುಡಿ ಊತ್ಕಡ್ಡಿ ಅಂತ ಮಾರ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಅದು. ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಬ್ಲಡ್ ಕ್ಯಾಂಪ್ ಇತ್ತು. ಸುಮಾರು ಒಂದು 20 ಮೇಲೇ ಇತ್ತು. ಹೆಜ್ಜೆ ಹೆಜ್ಜೆಗೂ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಬನ್ನಿ ಬನ್ನಿ ಇಲ್ಲಿಗೆ ಬನ್ನಿ, ನಮ್ಮ ಹತ್ರಕ್ಕೆ ಬನ್ನಿ, ನಮ್ಮ ಹತ್ರಕ್ಕೆ ಬನ್ನಿ ಅಂತ ಕೂಗ್ಕೊತಾ ಇದ್ರು. ನಾನು ಆಗಲೇ 1 ವರ್ಷ ಆಗಿತ್ತು ಬ್ಲಡ್ ಕೊಟ್ಟು. ನಾನು 1 ವರ್ಷಕ್ಕೊಂದ್ಸಲ ಎಲ್ಲರೂ ನಡೀತಾ ಇದ್ದರೆ ನಾನು ಬ್ಲಡ್ ಕೊಡ್ತೀನಿ, ಆಯ್ತು ಇವತ್ತು ಕೊಡೋಣ ಬ್ಲಡ್ಡು ಅಂತ ಕೂತ್ಕೊಂಡೆ ನಾನು. ಅವ್ರು ಚೆಕ್ ಮಾಡಬೇಕು ಮೇಡಮ್ ಅಂತ ಅಂದರು. ಅದು ನೋಡಿದ್ರೆ ತುಂಬಾ ಕಮ್ಮಿ ಐತೆ ಬ್ಲಡ್ಡು. ನನಗೆ 10 ಪಾಯಿಂಟ್ ಏನೋ 10 ಪಾಯಿಂಟು ಚಿಲ್ಲರೆ ಎಷ್ಟೋ ಇತ್ತು. ಒಂದು 12 ಮೇಲೆ ಇದ್ರೇನೆ ಅಂತೆ ತೊಗೊಳೋದು. ಕೊಟ್ಟಿದ್ರೆ ಏನೋ ಇವತ್ತು ಅಪ್ಪು ಸರ್ ಬರ್ತಡೇ ದಿವಸ ನಾವು ಒಂದು ಬ್ಲಡ್ ಡೊನೇಟ್ ಮಾಡ್ದೋ ಅನ್ನೋದೊಂದು ಇರೋದು ನನಗೂ. ಅದು ನೋಡ್ರಿ ಇವತ್ತೇನೇ ಕಮ್ಮಿ ಐತೆ. ಸರಿ ಅವ್ರು ಆಗಲ್ಲ ಮೇಡಮ್ ಅಂತ ಅಂದರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇವಾಗ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ಮುಂದೆ ಎಷ್ಟು ಅಂದರೆ ಅಪ್ಪು ಸರ್ದು ಫೋಟೋಗಳಂತೆ, ಆಮೇಲೆ ಎಲ್ಲ ಫಿಲಮ್ ಆಕ್ಟ್ರಸ್ಸುಗಳ್ದು ಮೊಬೈಲಿಂದ ಕ್ಯಾಪ್ಗೆ ಫೋಟೋ ಹಾಕ್ತೀವಲ್ಲ ಅದು, ಆಮೇಲೆ ಬಟ್ಟೆ, ಬ್ಯಾಗು ಎಲ್ಲ ಥರನೂ ಶಾಪಿಂಗ್ ಮಾಡ್ಬೋದಾಯಿತು. ಒಳ್ಳೆ ಜಾತ್ರೆ ಥರ ಇತ್ತು ಇವತ್ತು. ಅಲ್ಲಿ ಬರೀ ಬರ್ತಡೇ ಅಲ್ಲ, ಅದು ಒಂದು ಅಪ್ಪು ಸರ್ ಜಾತ್ರೆನೇ ಅಂತ ಅನ್ಬೋದು. ಅಷ್ಟು ಜನ, ಅಷ್ಟು ಅಂಗಡಿಗಳು, ಅಷ್ಟು ಐಟಮು ಆ ಥರ ಇತ್ತು ಜಾತ್ರೆ ಥರ. ಆಮೇಲೆ ನಾನು ಇಲ್ಲಿಗೊಂದು ಲೋಗೋ ಬೇಕಾಯಿತು. ನಮ್ಮ ಮಾವ ಒಂದು ಲೋಗೋ ಬೇಕು ಈ ಥರ ಅಪ್ಪು ಸರ್ದು ಅಂತ ಅಂದರು. ನಾನು ಅಲ್ಲೆಲ್ಲ ಹುಡ್ಕಾಡ್ದೆ, ಸಿಗಲಿಲ್ಲ. ಇಲ್ಲಿ ಒಂದೇ ಒಂದು ಹತ್ರ ಇತ್ತು, ಅದು ರಾಜ್ಕುಮಾರ ಮೂವಿದು ಪಾರಿವಾಳ ಕೂತ್ಕೊಳ್ಳುತ್ತಲ್ಲ ಆ ಥರದ್ದಿತ್ತು. ನನಗೆ ಪ್ಲೈನ್ ಬೇಕಾಗಿತ್ತು ಅವ್ರದ್ದು. ಇನ್ನೇನು ಮಾಡೋಣ, ಇದಾದರೂ ಒಂದು ಇದೆ ಅಂದ್ಬಿಟ್ಟು ಇದನ್ನೇ ತೊಗೊಂಡು ಇವಾಗ ಇಲ್ಲೆಲ್ಲ ನಾನು ತೊಗೊಂಡು ಮುಗಿಸ್ಕೊಂಡು ಇವಾಗ ಪಾನಿಪುರಿ ತಿನ್ನೋಣ ಅಂತ ಮುಂದೆ ಹೋಗ್ತಾಯಿದ್ದೀನಿ. ಲಗ್ಗೆರೆದು ಬ್ರಿಡ್ಜ್ ಬರುತ್ತಲ್ಲ, ನಾವು ಅಲ್ಲಿಗೆ ಬಂದು, ಯಾಕಂದರೆ ಅಲ್ಲಿ ತುಂಬಾ ರಶ್ ಇದ್ದರು. ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಇನ್ನೇನು ತಿನ್ನೋದಂತ ಸ್ವಲ್ಪ ಮುಂದೆ ಬಂದು ಇಲ್ಲಿ ಪಾನಿಪುರಿನೂ ಮಸಾಲೆ ಪುರಿ ತೊಗೊಂಡು. ಇಲ್ಲಿ ಕಬ್ನಾಲೂ ಚೆನ್ನಾಗೈತೆ, 10 ರೂಪಾಯಿ ಒಂದು ಗ್ಲಾಸು. ಅಲ್ಲೆಲ್ಲ 20, 25, 30 ಮಾರ್ತಾಯಿದ್ರು. ಸ್ವಲ್ಪ ಮುಂದೆ ಬಂದರೆ ನೀವು ಅಲ್ಲಿ ಸಿಗುತ್ತೆ ಲಗ್ಗೆರೆ ಕ್ರಾಸ್ಗೆ, ಒಂದು ಅರ್ಧ ಕಿಲೋಮೀಟ್ರೂ ಇಲ್ಲ. ಸ್ವಲ್ಪ ಮುಂದೆ ಬಂದು ನೀವು ಅಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕಬ್ನಲ್ಲೂ ಅಷ್ಟೇ 10 ರೂಪಾಯಿ ಆದ್ರೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಐಸೇನು ಹಾಕಿರಲಿಲ್ಲ, ಮಾಮೂಲಿನೇ ಕೊಡ್ತಾಯಿದ್ರು. ನಾನು 2 ಗ್ಲಾಸ್ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಸ್ವೀಟು ಇರಲಿಲ್ಲ, ಏನಿಲ್ಲ, ಮೀಡಿಯಮಾಗಿ ಕರೆಕ್ಟಾಗಿತ್ತು ನನಗೆ. ಇವಾಗ ಇಲ್ಲಿಂದ ಕುಡಿದ್ಬಿಟ್ಟು ಇವಾಗ ನಾವು ಹೊರಟಿದ್ದೀವಿ. ಅಲ್ಲಿ ಅಪ್ಪು ಸರ್ದು ಸ್ಟ್ಯಾಚು ಇದೆಯಲ್ಲ, ಅದು ಎದುರಿಗೇನೆ ಗೌಡ್ರದ್ದು ಹಳ್ಳಿ ಮನೆ ಹೋಟ್ಲಿದೆ. ಅಲ್ಲಿ ಒಂದು ತೊಗೊಂಡ್ರೆ ಒಂದು ಬಿರಿಯಾನಿ ಆಫರ್ ಇದೆ, ಯಾರಾದರೂ ಹೋದಾಗ ಟ್ರೈ ಮಾಡಿ ನೋಡಿ. ಇವಾಗೆಲ್ಲ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಇನ್ನು ಅಪ್ಪು ಸರ್ ಬರ್ತಡೇದು ಕೇಕ್ ಕಟ್ ಮಾಡಿಸ್ಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಹಂಗೆ ಕಂಟಿನ್ಯೂ ಆಗುತ್ತೆ ನೋಡಿ. ಇವಾಗ ಅಪ್ಪು ಸರ್ದು ಬರ್ತಡೇಗೆ ನಾವು ಕೇಕ್ ಕಟ್ ಮಾಡಿಸ್ತಾಯಿದ್ದೀವಿ. ಚಿಕ್ಕದಾಗೇ ಮಾಡ್ದೋ. ಅಕ್ಕಪಕ್ಕ ಮನೆಯಲ್ಲಿ ಮಕ್ಕಳು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕರ್ಕೊಂಬಂದು ನಾನು ಕೇಕ್ ಕಟ್ ಮಾಡಿಸ್ತಾಯಿದ್ದೀನಿ. Happy birthday to you. ಬನ್ನಿ ಹೋಗಿ ನೀವು ಹೋಗು. ಎಲ್ಲ ಸೇರಿ ಕಟ್ ಮಾಡ್ರಿ ಕೇಕ್. ಕಾಣಿಸ್ತವ್ರಾ ಫೋಟೋ ನೋಡ್ರಿ, ಇಲ್ಲಿ ವಿಡಿಯೋ ನೋಡ್ರಿ. ನೋಡಿ ಮಕ್ಳ ಕೈಲೇನೆ ಕೇಕ್ ಕಟ್ ಮಾಡಿಸಿದಾಯ್ತು. ಅವ್ರದ್ದು ಒಂದು ಫೋಟೋ ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ದೊಡ್ಡವ್ರು ನಾವು ಮಾಡೋಕ್ಕಿಂತ ಮಕ್ಳ ಕೈಲಿ ಮಾಡಿದ್ರೇ ಅದೊಂಥರ ಖುಷಿ ಅಲ್ವಾ. ಅದಕ್ಕೇ ಇವಾಗ ಕಟ್ ಮಾಡಿ ಮಕ್ಳಿಗೆಲ್ಲ ಕೇಕ್ ಕೊಡ್ತಾಯಿದ್ದೀನಿ. ನಮ್ಮನೆಗೆ ಅಪ್ಪು ಸರ್ದು ದೊಡ್ಡ ಫೋಟೋ ಇದೆ, ಅದನ್ನು ಅಲ್ಲಿ ನಾನು ಮೇಲಿಟ್ಟಿದ್ದೀನಿ, ಅದನ್ನು ತೆಗಿಲಿಲ್ಲ. ಇದು ಚಿಕ್ಕದಲ್ಲೇ ಶೋಕೇಶಲ್ಲಿ ಇಟ್ಟಿದೆ, ಅದನ್ನೇ ನಾನು ತೆಗ್ದು ಇಟ್ಕೊಂಡಿದ್ದೆ. ಇವಾಗ ನಾನು ಕೇಕ್ ಕಟ್ ಮಾಡಿಬಿಟ್ಟು ಅಪ್ಪು ಸರ್ಗೆ ಕೊಡ್ತಾಯಿದ್ದೀನಿ ತಿನ್ನಿ ಅಂತ. ಇವಾಗ ಅದೇ ಕೇಕ್ನ ಇಲ್ಲಿ ಆ ಹುಡುಗಿಗೂ ಕರೆದು ಆ ಹುಡುಗಿ ಕೊಟ್ಟು ಇವಾಗ ನಾನು ಒಂದು ಸ್ವಲ್ಪ ತಿಂದೆ. ಇವಾಗ ಇನ್ನೊಂದು ಚಿಕ್ಕ ಹುಡುಗಿ ಬಂತು. ಅವಳು ಯಾರು ಹೇಳು ಅಂತ ಅವಳಿಗೆ ಹೇಳ್ತಾ ಇದ್ದೀವಿ. ಅಪ್ಪು ಮಿಸ್ ಮಾಡು, ಏನು ಹೇಳ ಅಪ್ಪು ಮಾಮ. ಅಪ್ಪು ಅನ್ನ ಅಪ್ಪು ಮಾಮ ಅನ್ನಲ್ಲ, ಮಾತಾಡಲ್ಲ ಇನ್ನ. ಅಪ್ಪು ಅನ್ನ ಮಾಮನ್, ಅಪ್ಪು ಅನ್ನ ಮಾಮನ್. ಅವಳು ಫಸ್ಟ್ ನಮ್ಮ ಮನೆಗೆ ಇದೇ ಬಂದಿದ್ದು, ಅದಕ್ಕೆ ಹುಡುಗಿ ಪಾಪ ಮಾತಾಡಲೆಲ್ಲ ಎದುರ್ಕೊಂಬಿಟ್ಟಿತ್ತೇನೋ. ಇವಾಗ ಕೇಕ್ ಕಟ್ ಮಾಡಿಸಿದೆಲ್ಲ ಆಯಿತು. ನಮ್ಮ ಮನೆಗೆ 2 ಫೋಟೋ ಇದೆ ಅಪ್ಪು ಸರ್ದು, ಒಂದು ದೊಡ್ಡ ಫೋಟೋ. ಅದು ನಾನು ಎಲ್ಲೇ ಬಂದರೂ ಹೊರಗಡೆ ಅವ್ರನ್ನ ಫೋಟೋ ನೋಡ್ಕೊಂಬರಂಗೆ ಬಾಗಿಲಲ್ಲೇ ಇಟ್ಕೊಂಡಿದ್ದೀನಿ. ಇದು ಶೋಕೇಶಲ್ಲಿ ಇಡೋ ಫೋಟೋ, ಚಿಕ್ಕದು ಶೋಕೇಶಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಟೈಮ್ ನಾನು ಅಪ್ಪು ಸರ್ನ ಅಲ್ಲಿ ಸ್ಮಾರಕಕ್ಕೆ ಹೋದಾಗ ಅಲ್ಲಿ ತೊಗೊಂಬಂದಿದ್ದು. ಅದು ನೋಡಿ, ಅದು ಅಲ್ಲಿದೆ. ಇವಾಗ ನಾನು ಇದು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಇವಾಗ ನಾನು ದೇವಸ್ಥಾನಕ್ಕೆ ಬಂದೆ, ಗಣೇಶನ ದೇವಸ್ಥಾನಕ್ಕೆ. ಎಲ್ಲಿ ಬರುತ್ತಪ್ಪ ಅಂದರೆ ನೆಲಮಂಗಲದಲ್ಲಿ ಟಿ ವಿ ಸ್ಟಾಪ್ ಬರುತ್ತೆ, ಅಲ್ಲಿ ವಾಜರಳ್ಳಿ ರೋಡು ಬೈರೇಶ್ವರ ಲೇಔಟಲ್ಲಿ ಇರೋದು ಗಣೇಶನ ದೇವಸ್ಥಾನ. ಇವತ್ತು ಸಂಕಷ್ಟ ಚತುರ್ಥಿ ಇದೆಯಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಿ ಹೋಮ ಮಾಡ್ತಾರೆ. ಯಾವ್ಯಾವ ದೇವ್ರಿಗೆ ಹೋಮ ಮಾಡ್ತಾರೆ ಅಂದರೆ ಮಹಾಗಣಪತಿ ಹೋಮ, ನವಗ್ರಹಗಳದ್ದು, ಮಹಾವಿಷ್ಣುದು, ಮೃತ್ಯುಂಜಯಂದು, ಲಕ್ಷ್ಮೀ ನರಸಿಂಹ, ಹಯಗ್ರೀವ ಹೋಮ ಮಾಡ್ತಾರೆ. ಆಮೇಲೆ ಮಕ್ಳುಗಳು ಓದ್ತಾ ಇರ್ತಾರಲ್ಲ, ವಿದ್ಯಾಭ್ಯಾಸ ಮಾಡ್ತಾರ ಮಕ್ಳ ಕೈಲಿ ಅರುಳನ್ನ ಹೋಮಕ್ಕೆ ಹಾಕಿಸ್ತಾರೆ.
ಚೆನ್ನಾಗಿ ವಿದ್ಯಾಬುದ್ಧಿ ಬರಲಿ ಅಂದ್ಬಿಟ್ಟು. ಇವಾಗ ಹೋಮ ಎಲ್ಲ ಮುಗ್ದಿತ್ತು ನಾನು ಹೋಗೋಷ್ಟೊತ್ತಿಗೆ. ಆಗಲೇ ಮಹಾಮಂಗಳಾರತಿ ನಡೀತಾ ಇತ್ತು. ನೋಡಿ ಮಂಗಳಾರತಿ ನಡೀತಾ ಇದೆ. ಮಂಗಳಾರತಿ ಎಲ್ಲ ಆಯಿತು. ಸಂಕಷ್ಟ ಚತುರ್ಥಿಗೂ ಅಷ್ಟೇ 101 ರೂಪಾಯಿ ಕಟ್ಟಿಸ್ಕೊತಾರೆ. ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಥರ ಹೋಮ ಮಾಡಿ. ಆಮೇಲೆ ಫ್ಯಾಮಿಲಿ ಯಾರಾದರೂ ಪೂಜೆ ಮಾಡಿಸ್ಕೊಬೇಕು ಅಂದರೆ ಅದಕ್ಕೆ ಸಪ್ರೇಟಾಗಿ ಅಮೌಂಟ್ ಕಟ್ಟಿಸ್ಕೊತಾರೆ. ಅದನ್ನು ಜಾಸ್ತಿ ಕಟ್ಟಿಸ್ಕೊಳ್ಳಲ್ಲ, ಕಮ್ಮಿನೇ ಕಟ್ಟಿಸ್ಕೊತಾರೆ. ಇವಾಗ ನೋಡಿ ಮಂಗಳಾರತಿ ಕೊಡ್ತಾ ಇದ್ದಾರೆ. ಇಲ್ಲಿ ತೀರ್ಥ ಪ್ರಸಾದ ತೊಗೊತಾ ಇದ್ದೀನಿ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡ್ತಾರೆ ಪ್ರತಿ ಹುಣ್ಣಿಮೆಗೂ. ಅದನ್ನು ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಅಪ್ಪು ಸರ್ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಂಬಂದಿದ್ದರಿಂದ ಲೇಟ್ ಆಯಿತು. ನಾನು ನೆಕ್ಸ್ಟು ಇದಕ್ಕೆ ಅಂತಲೇ ನೆಕ್ಸ್ಟ್ ಮಂತ್ ಹೋಗಿ ಒಂದು ವ್ಲಾಗ್ ಮಾಡ್ತೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದು ಸಂಕಷ್ಟ ಚತುರ್ಥಿದು. ಆವಾಗ ವ್ಲಾಗ್ ಪೂರ್ತಿ ಮಾಡಿ ನಾನು ಹಾಕ್ತೀನಿ. ಇವತ್ತಿನ ದಿನ ತುಂಬಾ ಚೆನ್ನಾಗಾಯಿತು. ಇವತ್ತು ಅಪ್ಪು ಸರ್ ಬರ್ತಡೇ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ಎಲ್ಲನೂ ತುಂಬ ಮನ್ಸಿಗೆ ಸಮಾಧಾನ ಕೊಡ್ತು. ನೋಡಿ ಇವಾಗ ಇಲ್ಲಿ ಚಿತ್ರಾನ್ನ ಪ್ರಸಾದ ಕೊಡ್ತಾಯಿದ್ದಾರೆ. ಯಾರೋ ಭಕ್ತಾದಿಗಳು ಮಾಡಿಸಿದ್ದಾರೆ. ಆಮೇಲೆ ಇಲ್ಲಿ ಅಮೌಂಟ್ ಕಟ್ಟಿರ್ತೀವಲ್ಲ ಅವ್ರ ಹೆಸ್ರನ್ನ ಕೂಗ್ತಾರೆ, ಅವಾಗ ಪ್ರಸಾದ ತೊಗೊಬೇಕು. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಎಲ್ರಿಗೂ, ನಮಸ್ಕಾರ.